ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ. ಇವತ್ತಿನ ಬೆಳಗಿನ ತಿಂಡಿ ಉಪ್ಪಿಟ್ಟು. ಇದು ಅಕ್ಕಿ ಉಪ್ಪಿಟ್ಟು. ಅಕ್ಕಿನ ಪುಡಿ ಮಾಡ್ಕೊಂಡಿದ್ದೆ, ಅದರಲ್ಲಿ ರವೆ ಬಂದಿತ್ತು. ಅಕ್ಕಿ ಹಿಟ್ಟನ್ನ ಜಲ್ಡಿ ಮಾಡ್ಕೊಂಡಿರೋದ್ರಲ್ಲಿ ನೋಡಿ, ಅದು ದಪ್ಪ ದಪ್ಪ ರವೆ ಬಂದಿದೆ. ಅದರಲ್ಲೇ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ತೊಗೊಂಡೆ. ಅದರಿಂದ ಸಬ್ಬಕ್ಕಿ ಉಪ್ಪಿಟ್ಟು ಮಾಡೋಣ. ಬಟಾಣಿ ತರಕಾರಿ ಎಲ್ಲ ಹಾಕ್ಬಿಟ್ಟು ಇವತ್ತು ಅದನ್ನು ಡ್ರೈ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಅಕ್ಕಿ ಅಲ್ವಾ, ಹಸಿ ಸ್ಮೆಲ್ ಬರುತ್ತೆ. ಚೆನ್ನಾಗಿ ಒಂದು ಸ್ವಲ್ಪ ರವೆ ಹೆಂಗೆ ಹುರ್ಕೊಳ್ತೀವಿ ಅದೇ ಥರ ಬ್ರೌನ್ ಕಲರ್ ಬರೋವರೆಗೆ ಹುರ್ಕೊಳ್ಳೋಣ. ಎಣ್ಣೆ ಏನು ಹಾಕೋದು ಬೇಡ, ಅದಕ್ಕೆ ಹಾಗೆ ಹುರ್ಕೊಳ್ಳಿ. ನೋಡಿ, ಬ್ರೌನ್ ಕಲರ್ ಬರೋ ಥರಕ್ಕೆ ಅದು ಅಕ್ಕಿ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋ ಥರ. ಮತ್ತು ಇನ್ನೊಂದು ಕಡಾಯಿ ತೊಗೊಂಡು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಮತ್ತು ಸಾಸಿವೆ ಮತ್ತು ಜೀರಿಗೆ. ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ, ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ, ಹಸಿಮೆಣ್ಸಿಕಾಯಿ ಒಂದು 2-3 ಹಸಿಮೆಣ್ಸಿಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿಕಾಯಿದು ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಆಮೇಲೆ ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, 1-2 ಈರುಳ್ಳಿ. ಉಪ್ಪಿಟ್ಟಿಗೆ ಈರುಳ್ಳಿ ಚೆನ್ನಾಗಿದ್ರೆ, ಜಾಸ್ತಿ ಹಾಕಿದ್ರೇ ತುಂಬ ಚೆನ್ನಾಗಿರೋದು ಉಪ್ಪಿಟ್ಟು. ಆಮೇಲೆ ಅದು ಫ್ರೈ ಆದಮೇಲೆ ಮತ್ತು ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೀಟ್ರೂಟು ಮತ್ತು ಬೀನ್ಸು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಕ್ಯಾರೆಟ್ ಇರಲಿಲ್ಲ, ಹಾಗಾಗಿ ಬೀಟ್ರೋಟೇ ಹಾಕ್ತಾಯಿದ್ದೀನಿ. ಬೀಟ್ರೋಟ್ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು ಬೀಟ್ರೋಟು. ಅದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ ನಾವು ಸಬ್ಬಕ್ಕಿ ಸೊಪ್ಪು ಹಾಕ್ಕೊಳ್ಳೋಣ. ಸಬ್ಬಕ್ಕಿ ಸೊಪ್ಪು ಕೂಡ ಅದ್ರ ಜೊತೆಗೆ ತರಕಾರಿ ಜೊತೆಗೇ ಫ್ರೈ ಮಾಡ್ಕೊಳ್ಳೋಣ. ಇದು ಸಬ್ಬಕ್ಕಿ ಸೊಪ್ಪು ಹಾಕಿದರೆ ತುಂಬ ಟೇಸ್ಟು, ತುಂಬ ಘಮ ಬರ್ತಾ ಇರುತ್ತೆ ಉಪ್ಪಿಟ್ಟು. ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ. ಒಂದು ಸರಿ ಯಾರೆಲ್ಲ ಇನ್ನೂ ಟೇಸ್ಟ್ ಮಾಡಿಲ್ಲ, ಮಾಡಿಕೊಂಡು ಈ ಥರ ಉಪ್ಪಿಟ್ಟನ್ನ ನೀವು ಕೂಡ ಟೇಸ್ಟ್ ಮಾಡಿ. ಅದಾದಮೇಲೆ ನಾನು ಬಿಸಿ ನೀರು ಕಾಯಿಸಿಟ್ಕೊಂಡಿದ್ದೆ, ಅದಕ್ಕೆ ಬಿಸಿನೀರೇ ಹಾಕ್ತಾಯಿದ್ದೀನಿ. ಬೇಗ ಕುದಿ ಬರುತ್ತೆ. ತಣ್ಣೀರು ಹಾಕಿದ್ರೂ ಪರವಾಗಿಲ್ಲ, ಕುದಿ ಬರುತ್ತೆ. ಬಿಸಿನೀರಿತ್ತು, ಹಂಗಾಗಿ ಬಿಸಿನೀರು ಹಾಕಿದ್ದೀನಿ. ನೀವು ಉಪ್ಪಿಟ್ಟು ಎಷ್ಟು ಮಾಡ್ತೀರೋ ಅಷ್ಟು ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ. ಉಪ್ಪಿಟ್ಟು ಮೇಲೆ ಎಷ್ಟು ನೀರು ತೊಗೊಳುತ್ತೆ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಮತ್ತು ಕುದಿ ಬರಲಿ, ತರಕಾರಿ ಎಲ್ಲ ಬೇಯಲಿ ಚೆನ್ನಾಗೆ. ಬೀಟ್ರೂಟ್ ಎಲ್ಲ ಹಾಕಿದ್ದೀನಲ್ವ, ನೀವು ತುರಿದಾರು ಹಾಕ್ಕೊಳ್ಳಿ ಅಥವಾ ಹಚ್ಕೊಂಡಾರು ಹಾಕ್ಕೊಳ್ಳಿ. ಕ್ಯಾರೆಟು, ಬೀನ್ಸು, ಬೀಟ್ರೂಟು ಎಲ್ಲನೂ ಹಾಕ್ಬೋದು. ಬರೀ ಸಬ್ಬಕ್ಕಿ ಹಾಕಿನೂ ಮಾಡ್ಬೋದು. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಅದು ಚೆನ್ನಾಗಿ ಕುದಿ ಬರಲಿ. ಎಲ್ಲ ಉಪ್ಪೆಲ್ಲ ಹಿಡ್ದು ಆದಮೇಲೆ ನೀವು ನೋಡಿಕೊಂಡು ಉಪ್ಪು ಕರೆಕ್ಟಾಗಿದೆಯಾ ಅಂತ. ಮತ್ತು ಇದು ಅಕ್ಕಿ ರವೆ ಆಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಬೇಯಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೊಳ್ಳಿ. ಹಾಕ್ಕೊಂಡು ನಿಧಾನಕ್ಕೆ ತಿರ್ಕೊಂಡು ಬೇಯಿಸ್ಬೇಕು. ಇದು ಮಾಮೂಲಿ ಉಪ್ಪಿಟ್ಟು ಥರ ಅಲ್ಲ, ನಿಧಾನಕ್ಕೆ ಬೇಯೋಕ್ಕೆ ಇಡಬೇಕು. ಅದನ್ನು ಬೇಗ ಬೇಯಲ್ಲ ಇದು. ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲಿ ಬೇಯಿಸೋಣ ಒಂದು 5 ನಿಮಿಷ. ನೋಡಿ, ಹಂಗೆ ತಿರುಗಿಸ್ತಾ ಬರಬೇಕು. ಎಲ್ಲ ಅದಕ್ಕೆ ಅಳ್ಕೊಂಡ್ಬಿಡುತ್ತೆ ಎಲ್ಲ ಅಕ್ಕಿ ಎಲ್ಲ. ತುಂಬ ಟೇಸ್ಟಿಯಾಗಿ, ತುಂಬ ರುಚಿಯಾಗಿ ಇರುತ್ತೆ ಇದು ಉಪ್ಪಿಟ್ಟು. ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ಮಕ್ಕಳಿಗೂ ಮಾಡಿಕೊಡಿ, ನೀವು ಮಾಡ್ಕೊಂಡು ತಿನ್ನಿ. ತುಂಬಾ ಹೆಲ್ದಿಯಾಗಿರುವಂಥ ಉಪ್ಪಿಟ್ಟು, ತುಂಬ ರುಚಿಯಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.